ಮಗನಿಂದಲೇ ತಾಯಿ ಮೇಲೆ ಅತ್ಯಾಚಾರ. ತಾಲ್ಲೂಕಿನ ಉಳ್ಳೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಮದ್ಯದ ಅಮಲಿನಲ್ಲಿ ಮಗನೇ ತಾಯಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎನ್ನಲಾಗಿದೆ. ತಾಯಿಯ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿ ಅವರನ್ನು ಮನೆ ಹಿಂಭಾಗದ ತಿಪ್ಪೆಗುಂಡಿಗೆ ಎಸೆದು ಪರಾರಿ ಆಗಿದ್ದಾನೆ. ನೆರೆಹೊರೆಯವರು ಈ ವಿಚಾರವನ್ನು ಪೊಲೀಸರಿಗೆ ತಲುಪಿಸಿದ್ದಾರೆ. ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆರೋಪಿಗೆ ವಿವಾಹವಾಗಿದ್ದು ಆತನ ಪತ್ನಿ ದೂರವಿದ್ದಾಳೆ ಎನ್ನಲಾಗುತ್ತಿದೆ. ಈತ ತಂದೆ ತಾಯಿಯ ಜೊತೆ ವಾಸಿಸುತ್ತಿದ್ದ. ಸಂತ್ರಸ್ತೆಯ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸೋಮವಾರ ರಾತ್ರಿ ಗುಡಿಬಂಡೆ ಠಾಣೆಗೆ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪ್ರಕರಣದ ಮಾಹಿತಿ ಪಡೆದರು. ಆಸ್ಪತ್ರೆಗೂ ಭೇಟಿ ನೀಡಿ ಆರೋಪಿಯ ತಂದೆಯಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಗುಡಿಬಂಡೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಹೆಸರು ಶ್ರೀನಿವಾಸ ಅಂತ. ಮಲ್ಕೊಂಡಿದ್ರಿ ಇವು ನಮ್ಮ ತಾಯಿನೂ ಅವನು ಕಿತ್ಲಾಡ್ತಿದ್ರು ಆಚೆ ಕಡೆ ಯಾವಾಗಲೂ ಕಿತ್ಲಾಡ್ತಾವ್ರೆ ಅನ್ಕೊಂಡಿದ್ವಿ ನಾವು. ಅವನು ಕರ್ಕೊಂಡು ಹೋಗಿ ಬಟ್ಟೆಲೆಲ್ಲ ಬಿಚ್ಚಾಕ್ಬಿಟ್ಟು ತಿಪ್ಪೆಗೆ ಎಳ್ಕೊಂಡು ಹೋಗಿ ಈ ಥರ ಮಾಡವನೆ. ನನ್ನ ತಮ್ಮ ಅಶೋಕ ಅಂತ. ಅದೇ ನಾವು ಅಷ್ಟೇ ಬೆಳಿಗ್ಗೆ ನೋಡಿದ್ದೀವಿ. ನೋಡಿದ್ರೆ ಈ ಥರ ಏನಮ್ಮಂದ್ರೆ ಈ ಥರ ಮಾಡವನೆ ಅಂತ ಹೇಳ್ತಾರೆ. ನಮ್ಗೆ ಹೇಳಂಗೆ ನಮ್ಗೆ ಗೊತ್ತಾಯಿತು. ಮನೆಯಲ್ಲಿದ್ದರು. ಮನೆ ಮುಂದೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಅಂಡರ್ವೇರ್ ಸಮೇತ ನಿಕ್ಕರ್ ಬಿಚ್ಚಾಕ್ಬಿಟ್ಟು ಆಯಮ್ಮನ್ನ ಎಳ್ಕೊಂಡು ಹೋಗಿ ನಮ್ಮ ತಾಯಿನ ತಾಯಿ ಆಗ್ಬೇಕು. ಅವನಿಗೂ ಎದೆ ಎಲ್ಲ ಕೊಚ್ಚಾಕ್ಬಿಟ್ಟು ಈ ಥರ ಮಾಡೋ ತಲೆ ಎಲ್ಲ ಹೊಡೆದಾಕ್ಬಿಟ್ಟು ಇವೆಲ್ಲ ಗಾಯ ಮಾಡಿಬಿಟ್ಟು ಎದೆ ಎಲ್ಲ ಗುದ್ದುಬಿಟ್ಟು ಈ ಥರ ಮಾಡವನೆ. ನಮ್ಮ ಅಪ್ಪ ಮಲ್ಕೊಬಿಟ್ಟವ್ರೆ. ಫುಲ್ಲಾಗಿ ಎಣ್ಣೆ ಕುಡಿಸ್ಬಿಟ್ಟು ನಮ್ಮ ಅಪ್ಪನ ಮಲಗಿಸಿಬಿಟ್ಟವನೆ. ಕಿತ್ಲಾಡ್ತಿದ್ರು. ಅಲ್ಲಿಗೂ ನಾನು ಕಿತ್ಲಾಡ್ತಾವ್ರು ಅಂತಂದರೆ ನಮ್ಮ ಹೆಂಗಸರು ಇದ್ಕೊಂಡು ನೀನು ಹೋಗಬೇಡ, ಯಾವಾಗಲೂ ಕಿತ್ಲಾಡೋದವರು, ಅವ್ರ ಕತೆ ಬೇಡ, ಬಿಟ್ಬಿಟ್ಟಿದ್ದೀವಿ, ಬೇಡ ನೀನು ಹೋಗಬೇಡ ಅಂತ ನಮ್ಮ ಹೆಂಗಸರು ಹೇಳಿದ್ದು. ನಾವು 10 ಗಂಟೆಯಲ್ಲಿ ಕೇಳಿಸ್ಕೊಂಡಿದ್ದು.